ಹಾಯ್ ವೀಕ್ಷಕರೇ, ನಾನು ನಿಮ್ಮ ಆಶಾ ನಾಯಕ್. ಒಂದು ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೇನೆ ಇವತ್ತು. ಬೊಂಡದು ಅಂದರೆ ಸಿಯಾಳದು ಅಂದರೆ 18ನೇ ತಿಂಗಳಲ್ಲಿ ಆಗುವ ಬೊಂಡ. ನಮ್ಮ ಆಚೆ ಬೊಂಡ ಅಂತ ಹೇಳ್ತಾರೆ, ಆಚೆ ಸೈಡೆಲ್ಲ ಸಿಯಾಳ ಅಂತ ಹೇಳ್ತಾರೆ, ಅಥವಾ ಎಳ್ನೀರು. ಅಂದರೆ ಅದು 18 ತಿಂಗಳಲ್ಲಿ ಆಗ್ತದೆ. ನೆಟ್ಟು ಒಂದು 5 ಸೆನ್ಸ್ ಜಾಗ ಇದ್ದರೂ ಕೂಡ ಸಾಕಾಗ್ತದೆ. ಅಂದರೆ ಅದಕ್ಕೆ ತುಂಬ ಸ್ಪೇಸ್ ಬೇಕಂತಿಲ್ಲ. ತೋರಿಸ್ತೇನೆ ಈಗ ನಾನು. ಈಗ ಅದಕ್ಕೆ ಆ ಗಿಡಕ್ಕೆ 5 ವರ್ಷ ಆಗಿದೆ, ತೆಂಗಿನ ಮರಕ್ಕೆ. ತುಂಬಾ ಬೊಂಡ ಆಗ್ತದೆ. ಇದು ತುಂಬ ಸಲ ಆಗಿದೆ ಬೊಂಡ, 18 ತಿಂಗಳಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಕೃಷಿಕ ಆದ ಕಾರಣ ಈ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅಂದರೆ ಈ ಟೈಮಲ್ಲಿ, ಬೇಸಿಗೆ ಕಾಲದಲ್ಲಿ ತುಂಬಾ ಹೀಟ್ ಆದವರಿಗೆ ಮತ್ತು ಬೊಂಡ ಬೇಕೇ ಬೇಕು. ಆವಾಗ ನಿಮಗೆ ಎಲ್ಲಿಯಾದರೂ ಫಂಕ್ಷನಿಗೆ ಹೋದಾಗ ಬಂದು ಕುಡಿಲಿಕ್ಕೆ ತುಂಬಾ ಈಸಿ. ಅಂದರೆ ನೆಲದಲ್ಲಿ ಆಗ್ತದೆ. ಈ ಚಿಕ್ಕ ಮಕ್ಕಳಿಗೆ ಕೂಡ ತೆಗಿಬೋದು, 2 ವರ್ಷದ ಮಕ್ಕಳಿಗೆ ಕೂಡ ತೆಗಿಬೋದು. ನೆಲದಲ್ಲೇ ಇರ್ತದೆ ಬೊಂಡ. 5 ವರ್ಷ ಅಲ್ಲ, 10 ವರ್ಷ ಆಗೋ ತನಕ ಕೈಯಿಂದ ತೆಗೆಯುವ ಹಾಗೆ ಇರ್ತದೆ. ನಾನು ತೋರಿಸ್ತೇನೆ ಈಗ. ತುಂಬಾ ಉಂಟು. ಅಂದರೆ ಮನೆ ಆದ ನಂತರ ನಮ್ಮ ಹಿತ್ತಲಲ್ಲಿ ಒಂದು 5 ತೆಂಗಿನ ಸಸಿ ನೆಟ್ಟಿದ್ದೇವೆ. ಈಗ ತುಂಬ ವಾರಕ್ಕೆ ನಾವು ಅದರಿಂದಲೇ ಬೊಂಡ ಇದಕ್ಕೆ ನಾವು ದೀವಿ ಬೊಂಡ ಅಂತ ಹೇಳ್ತೇವೆ. ದೀವಿ ಹಲಸಿದ್ದಾಗಿ ಇದಕ್ಕೆ ದೀವಿ ಬೊಂಡ. ಮತ್ತು ಇದರಲ್ಲಿ ಇನ್ನೊಂದು ಉಂಟು, ಗೆಂದಾಲಿ ಅಂತ. ಅದು ಸೈಜ್ ಸೇಮ್, ಕಲರ್ ಮಾತ್ರ ಕೆಂಪು ಇರ್ತದೆ. ಅದು ಕೂಡ ನ್ಯಾಚುರಲ್ ಆಗಿ ತುಂಬ ರುಚಿ. ಅದು ಮದ್ದಿಗೆಲ್ಲ ತುಂಬ ಒಳ್ಳೆಯದು. ಇದು ಕೂಡ ಹಾಗೆ ಹಳೆಯದು. ಅಂದರೆ ಅದು ತುಂಬ ಚಿಕ್ಕ ಗಿಡದಲ್ಲಿ ಆಗ್ತದೆ ಬೊಂಡ. ನೀರು ಕೂಡ ಇದರಲ್ಲಿ ಜಾಸ್ತಿ ಇರ್ತದೆ. ಅಂದರೆ ಬೇಸಿಗೆ ಕಾಲದಲ್ಲಿ ಎಲ್ಲ ಬೊಂಡದಲ್ಲಿ ನೀರು ಕಡಿಮೆ ಇರ್ತದೆ, ಇದರಲ್ಲಿ ಮಾತ್ರ ತುಂಬ ನೀರಿರ್ತದೆ. ತುಂಬ ಎಲಕ್ತುಂಟು ನೋಡಿ. ನೀರು ತುಂಬ ಸ್ವೀಟ್ ಉಂಟು, ಸಕ್ಕರೆ ಹಾಕಿದಷ್ಟೇ ಸ್ವೀಟ್ ಉಂಟು. ಮತ್ತು ಇದರಲ್ಲಿ ನಮ್ಮ ಆಚೆ ಬಾವೆ ಅಂತ ಹೇಳ್ತಾರೆ, ಅಂದರೆ ಗಂಜಿ. ಅದಕ್ಕೆ ಈ ಅವಲಕ್ಕಿ ಹಾಕಿ ಕೂಡ ತಿನ್ಬೋದು. ತುಂಬಾ ರುಚಿ ಕೂಡ ಆಗ್ತದೆ. ನಿಮಗೂ ಹಾಗೆ ಈ ಚಿಕ್ಕ ಜಾಗ ಉಂಟು ಅಂತ ನೀವೇನು ತಲೆ ಬಿಸಿ ಮಾಡಿಕೊಳ್ಬೇಕಾಗಿಲ್ಲ. ಇಂಥದ್ದೇ ಒಂದು ಸಸಿ ತಗೊಂಡು ನಡಿ. ಅಂದರೆ ನಾವು ಪಾತ್ರೆ ತೊಳೆಯುವ ನೀರೆಲ್ಲ ಹೋದರೆ ಸಾಕಾಗ್ತದೆ. ಅದರ ಗರಿ ಕೂಡ ಹಾಗೆ ದೊಡ್ಡದಾಗಿ ಬೆಳೆಯುವುದಿಲ್ಲ, ಚಿಕ್ಕ ಗರಿ ಕೂಡ ಹಾಗೆ ನಿಮಗೆ ಮನೆಯಲ್ಲಿ ಬೇಕಾಗುವಷ್ಟು ಬೊಂಡ ಸಿಗ್ತದೆ. ನೋಡಿ, ತುಂಬ ಎಳತ್ತು ಬೊಂಡ. ಇದಕ್ಕೆ ಸ್ವಲ್ಪ ಅವಲಕ್ಕಿ ಮತ್ತು ಸ್ವಲ್ಪ ಸಕ್ಕರೆ ಬೇಕಾದವರು ಹಾಕೊಳ್ಬೋದು. ಇದಕ್ಕೆ ಸ್ವಲ್ಪ ಅವಲಕ್ಕಿ ಹಾಕಿದರೆ ಆಯಿತು, ಬೇಕಾದರೆ ಸ್ವಲ್ಪ ಸಕ್ಕರೆ ಹಾಕೊಳ್ಬೋದು. ಹಸಿವು ಕೂಡ ಹೋಗ್ತದೆ ಇದು ತಿಂದರೆ. ನಾನು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೇನೆ. ಗಂಜಿ ನೋಡಿ, ಮಿಕ್ಸ್ ತುಂಬಾ ಸಿಹಿ ಉಂಟು. ಈ ಗಂಜಿ ಕೂಡ ಸ್ವೀಟ್ ಇದ್ದ ಕಾರಣ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದ್ವಿ. ಇದು ನೋಡಿ ಗೆಂದಲಿ ಬೊಂಡ. ಇದರಲ್ಲಿ ನಾಗಬೇಕಷ್ಟೇ. ಇದು ಕೂಡ ಗಿಡ್ಡದಲ್ಲಿ ಆಗ್ತದೆ ನೋಡಿ, ತುಂಬ ಗಿಡ್ಡದಲ್ಲಿ ಆಗ್ತದೆ. ಇದಕ್ಕೆ 5 ವರ್ಷ ಆಯಿತು. ತುಂಬ ಸಲ ಆಗಿತ್ತು ಬೊಂಡ. ಇದು ಸ್ವಲ್ಪ ತುಂಬ ಕಡಿಮೆ.